ತೇಜಸ್ವಿನಿ ಮೇಡಮ್ ಎಲ್ಲ ಹೇಳ್ತಾ ಇದ್ರು, ನಿಮ್ಮ ಮೇಲೆ ಅಲಿಗೇಷನನ್ನು ಮಾಡ್ತಾ ಇದ್ರು. ಹಾಗಿದ್ದಾಗ ಶಿವಗಂಗಾ ಬಸವರಾಜ್ ಅವರು ಹೇಳುವಂಥ ಅಗತ್ಯತೆ ಏನಿತ್ತು? ನಾವು ಹಿರಿಯರಿಗೆ ಕೇಳ್ಕೊಳ್ತೀವಿ 3 ಜನಕ್ಕೆಲ್ಲ ಅದನ್ನು ಕೈ ಬಿಡಬೇಕು ಅಂತೇಳಿ. ಕೈ ಬಿಡಬೇಕು ಅಂತಂದರೆ ಅವರು ಚರ್ಚೆ ಮಾಡಿದಾರೆ ಅಂತಲೇ ಅರ್ಥ ಆಗುತ್ತೆ ಅಲ್ವಾ ವಿಚಾರ? ಕಾಂಟ್ರಡಿಕ್ಷನ್ ಅನಿಲ್ ಅವ್ರು ಮಾತಾಡಿದಾಗ ನಾನು ಕೇಳೋದಿಷ್ಟೇ. ಹೌದು, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ಮಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಈ ಸೋಲನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಪ್ರಾದೇಶಿಕವಾರು ಅಥವಾ ಈ ಸೀನಿಯಾರಿಟಿ ಆಧಾರದ ಮೇಲೆ ಎಲ್ಲ ಸಮಾಜಗಳಿಗೂ ಕೊಡುವ ದೃಷ್ಟಿಯಲ್ಲಿ ನಮಗೆ ಸ್ವಲ್ಪ ತೊಂದರೆಗಳಾಯಿತು. ನಾವು ನಿಧಾನವಾಗಿ ಮಾಡಿದ್ದೀವಿ, ಅದರಲ್ಲೇನು ನಾವೇನು ಅದನ್ನು ವಿತಂಡವಾದ ಮಾಡೋದಿಲ್ಲ. ಆದರೆ ಈಗ ತಾವು ಇಷ್ಟೆಲ್ಲ 1 ಮ್ಯಾನ್ 1 ಪೋಸ್ಟ್ ಅಂತಿದ್ರೂ ಕೂಡ ಈಗ KPCC ಅಧ್ಯಕ್ಷರೇ DCM ಆಗುವಂಥ ಒಂದು ಒತ್ತಡ ಮತ್ತು ತಂತ್ರವನ್ನು ಅನುಸರಿಸಿದ್ರಿ. ಒಂದು ಕಡೆ DCM ಆಗಿ ಬೇರೆಯವರು ಆಗಬಾರ್ದು ಅಂತ ಹೇಳ್ತಕ್ಕಂಥ ಮನೋಭಾವ, ಮತ್ತೊಂದು ಕಡೆ KPCC ಪ್ರೆಸಿಡೆಂಟ್ ಆಗಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಲಾಗದಂತಹ ಒಂದು ದುಸ್ಥಿತಿ. ಇವೆರಡು ಕಾಂಟ್ರಡಿಕ್ಷನ್ ಅಲ್ವಾ ಅನಿಲ್ ಅವರೇ? ಯಾಕಂದರೆ ಈಗ ಯಾವುದಾದ್ರು ಒಂದು ಪೋಸ್ಟ್, ಈಗ ಒಂದು DCM ಇವರೊಬ್ಬರಿಗೆ ಕೊಟ್ಟ ಮೇಲೆ ಆ ಪೋಸ್ಟ್ ಇಲ್ಲದೆ ಇದ್ದಿದ್ರೆ ಇನ್ಯಾರಾದರೂ KPCC ಪ್ರೆಸಿಡೆಂಟ್ ಆಗಿದ್ದಿದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ಬೋದಾಗಿತ್ತು, ಆ್ಯಕ್ಷನ್ ಮಾಡ್ಬೋದಾಗಿತ್ತು. ಇವಾಗ ಬರೋದಿಲ್ಲ, ಯಾಕಂದರೆ ಇವರಿಗೆ ಇನ್ಯಾರು ಬರಬಾರ್ದು ಅನ್ನುವ ನಿಟ್ಟು. ಈಗ ಅವ್ರೇನು ಹೇಳ್ತಿದ್ದಾರೆ, ನಿಮ್ಮ ಇನ್ನೊಬ್ಬರು ಸಚಿವರು ಬೇರೆ DCMಗಳು ಮಾಡೋದ್ರಿಂದ ಪಕ್ಷಕ್ಕೆ ಲಾಭ ಆಗುತ್ತೆ, ಲೋಕಸಭೆನಲ್ಲಿ ಲಾಭ ಆಗುತ್ತೆ ಅಂತ ಒಂದಷ್ಟು ವಿವರಣೆಯನ್ನು ಅವರೇ ಕೊಟ್ಟಿದ್ದಾರೆ. ಮತ್ತು ಇದೇ ನಿಲ್ಲದಿಲ್ಲ ನಡೀತಾ ಇರುತ್ತೆ ಅಂತೇಳಿ. ಇವಾಗ ಮತ್ತೆ ನಮ್ಮ ರಾಜ್ಯದವರೇ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದ್ರಿಂದ ಖರ್ಗೆ ಅವರಿಗೂ ಕೂಡ ಒಂದು ಇಕ್ಕಟ್ಟಿನ ಅಥವಾ ಖರ್ಗೆ ಅವರಿಗೆ ಶಕ್ತಿ ಇಲ್ಲ ಅನ್ನೋ ಥರ ಮೆಸೇಜ್ ಹೋಗುತ್ತೆ. ಅದನ್ನು ಹೇಳೋದು ನಿಮ್ಮ ಈಗ ನಾವು ಹೌದು, ನಾವು ಅಪೋಸಿಷನಲ್ಲಿದ್ದೀವಿ, ನಮ್ಮಿಂದ ಆಗೋ ತೊಂದರೆಗಳಲ್ಲ. ನೀವು ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಾಗ ಇಷ್ಟು ಕಾಂಟ್ರಡಿಕ್ಷನ್ಸ್ ಇಟ್ಕೊಂಡ್ರೆ ಬೇರೆಯವ್ರು ಆಗಬಾರ್ದು, ಇನ್ನೊಬ್ರು ಆಗಬೇಕು. ಅಲ್ಲ, ನೀವು ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಮಸ್ಯೆಗಳಿರಲಿಲ್ವಾ? ಅಲ್ಲ, ಈ ರೀತಿಯಾಗಿ ಒತ್ತಡಗಳಿರಲಿಲ್ವಾ? ಈ ರೀತಿಯಾದಂಥ ಹೇಳಿಕೆಗಳಿರಲಿಲ್ವಾ? ಅಂಥದ್ದಿದ್ದಾಗಲೆಲ್ಲ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇವಾಗ ಹೇಳ್ತಿರೋದು 1 ಮ್ಯಾನ್ 1 ಪೋಸ್ಟ್ ಇದೆಯಲ್ಲ, ಬೇರೆಯವ್ರ ವಿಚಾರದಲ್ಲಿ ಗೊತ್ತಿಲ್ಲ. DK ಅವರು ಬಹಳ ದೊಡ್ಡ ಸಮರ್ಥ ನಾಯಕರು, ತುಂಬಾ ಗಟ್ಟಿ ನಾಯಕರು. ಅವ್ರಿಗೆ ಸುರ್ಜೇವಾಲಾ ಹತ್ರ ದೂರ ಹೇಳಿದ್ದಾರೆ. ಯತ್ನಾಳ್ ಅವ್ರ ಮೇಲೆ ಇಲ್ಲಿವರೆಗೂ ಏನ್ ಕ್ರಮ ತಗೊಂಡ್ರಿ? ಯತ್ನಾಳ್ ಅವ್ರದ್ದು ನಾನು ಅನೇಕ ಸಾರಿ ಅವ್ರ ವಿಚಾರವನ್ನ ಹೇಳಿದ್ದೀನಿ. ಯತ್ನಾಳ್ ಅವರು ಸ್ವತಃ ರಾಜ್ಯದ ಮುಂಚೂಣಿಯಲ್ಲಿರಬೇಕು ಅಂತ ಭಾವಿಸಿದ್ರು, CM ಆಗಬೇಕು ಅಂತೇಳಿ, ಅಧ್ಯಕ್ಷರಾಗಬೇಕು ಅಂತೇಳಿ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಂಥ ನಾಯಕರು. ಖಂಡಿತ ಅವ್ರಿಗೆ ದೊಡ್ಡ ಸಾಮರ್ಥ್ಯ ಮತ್ತು ಆ ಭಾಗ ಎಲ್ಲವೂ ಏನು ಕ್ರಮ ತಗೊಂಡ್ರಿ. ಆದರೆ ಒಂಚೂರು ಸಂಯಮ ಮತ್ತು ಶಿಸ್ತು ಇಲ್ಲದ ಕಾರಣ ಒಂದು ಪೊಲಿಟಿಕಲ್ ಪಾರ್ಟಿ ಒಬ್ಬ ವ್ಯಕ್ತಿಗೋಸ್ಕರ ಸಫರ್ ಆಗಲ್ಲ. ಇವೆಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಉದಾಹರಣೆ. ಪಾಠ ಕಲಿಬೇಕು. ಸರ್ಕಾರ ಇದ್ದಾಗಿನಿಂದಲೂ ವಿರೋಧ ಪಕ್ಷಕ್ಕೆ ಬಂದ ನಂತರವೂ ಅವರ ಹೇಳಿಕೆ ನಿಲ್ಲಿಲ್ಲ. ಸರ್ಕಾರದಲ್ಲಿದ್ದಾಗ ರೇಣುಕಾಚಾರ್ಯ ಅವರು ಹೇಳಿದ್ರು, ಏನ್ ಕ್ರಮ ತಗೊಂಡ್ರಿ? ಈಗ ನಾವು ಹೇಳ್ತೀವಿ ಈಗ ನಮ್ಮ ಪಾರ್ಟಿಯವರನ್ನ ಕಾಂಗ್ರೆಸ್ ಪಾರ್ಟಿಯವರು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದು ಸುಳ್ಳ. ನಮ್ಮ ಅನೇಕ ಇನ್ಕ್ಲೂಡಿಂಗ್ ರೇಣುಕಾಚಾರ್ಯ ಅವರನ್ನು ಸೇರಿದಂತೆ ಅನೇಕರನ್ನ ಈಗ ನಮ್ಮ ವಿಜಯೇಂದ್ರ ಅವರು ಅಧ್ಯಕ್ಷರಾಗುವ ಮುನ್ನ ಆ ಒಂದು ತೀವ್ರ ಪ್ರಯತ್ನಗಳನ್ನ ಮಾಡಲಾಯಿತು. ಅದನ್ನ ನಾವು ಕಂಡುಕೊಂಡ್ವಿ. ನಿಮಗೆ ಸ್ವಂತ ಶಕ್ತಿ ಇಲ್ಲ. ಬ್ರೇಕ್ ಮಾಡಿಲ್ವಾ ನೀವು? ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಇಡೀ ದೇಶದಲ್ಲಿ 918 ಜನ MLA ಭಾರತೀಯ ಜನತಾ ಪಾರ್ಟಿಯವರು ಕರ್ಕೊಂಡಿರುವಂತ ಏನಾರು ಪ್ರಶಸ್ತಿ ಸಿಕ್ಕರೆ ಅದು ನಿಮ್ಗೆ ಸಿಗ್ಬೇಕು. ಬೇರೆ 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 ಪಾರ್ಟಿಗಳಿಂದ ಸಬ್ಜೆಕ್ಟ್ ಬೇರೆ ಕಡೆ ಜಂಪ್ ಆಗುತ್ತೆ. 900+ ಜನರನ್ನ 918 ಟು ಬಿ ವೆರಿ ಪ್ರಿಸೈಸ್ 918 ಜನರನ್ನ ಬಿಜೆಪಿ ಕರ್ಕೊಂಡಿದೆ ಅಂದ್ರೆ ಬೇರೆ ಸರ್ಕಾರನೆಲ್ಲ ಮುರಿದು ಸೋದರ ಅನಿಲ್, 1 ನಿಮಿಷ. ಫಸ್ಟ್ ಆಫ್ ಆಲ್ 918 ಜನ ಬಿಟ್ಟು ಬರುವಂತ ಸ್ಥಿತಿ ಯಾಕೆ ಬಂತು ನೀವು ಅನಲೈಸ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಮತ್ತೆ ಎಲ್ಲ ಜುಡಿಷಿಯಲ್ ಸಿಸ್ಟಮ್ ಸಿಕ್ಕಾಕೊಳ್ಳೋ ಜೀವನ ಯಾಕೆ ಮಾಡ್ಬೇಕು? ಸಿಕ್ಕಾಕೊಳ್ಳೋ ಪಬ್ಲಿಕ್ ಲೈಫ್ ಸಿಕ್ಕಾಕೊಳ್ಳೋ ಸಂಪತ್ತನ್ನ ಬಿಜೆಪಿ ಕಡೆ ಪೊಲಿಟಿಕಲ್ ಫ್ಯೂಚರ್ ಇದೆ ಅಂತ ಬರ್ತಾರೆ. ಪ್ಲೀಸ್
ನಿಮಗೂ DCM ವಿಚಾರದಲ್ಲಿ ಸಬ್ಜೆಕ್ಟ್ ಅನ್ನ ಜಂಪ್ ಮಾಡಬೇಕು. ನೋ 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 ಸರ್, ನಾನು ಸಬ್ಜೆಕ್ಟ್ ಅಲ್ಲೇ ಇದ್ದೀನಿ ಸರ್. ನಾವು ಡಿಸಿಎಂಗಳು ಮಾಡಿದ್ವಿ, ಸರ್ಕಾರ ನಡೆಸಿದೀವಿ, ಹೊಸ ಪ್ರಯೋಗ ಮಾಡಿದೀವಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಬಿಜೆಪಿ ಮತ್ತೆ ಮುಂದುವರಿಸಿಕೊಂಡು ಹೋಗ್ತೀವಿ. ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಕೆಳಗಿಳಿಸಿದ ತಕ್ಷಣ ಮುಖ್ಯಮಂತ್ರಿ ಪೋಸ್ಟಿಗೋಸ್ಕರ ಬಿಜೆಪಿಯಲ್ಲಿ ಕಿತ್ತಾಟ ಆಗ್ಲೇ ಆಗ್ಲಿಲ್ವಾ ಸರ್? ಆಗಿದೆ. ಅದಕ್ಕೂ ಮೊದಲು ನಾನು ಅನಿಲ್ ಅವರು ಕುಮಾರಸ್ವಾಮಿಯವರ ಮರಳಟ್ಟಿ ಬಗ್ಗೆ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಕುಮಾರಸ್ವಾಮಿಯವರು. ಇವತ್ತು 33,000 ಕೋಟಿ ನಿಮ್ಮ ಅಂದಾಜಿನ ಪ್ರಕಾರ ಬೆಳೆ ನಷ್ಟ ಆಗಿರೋದು. ನೀವು SDRFಗೆ ಹಣ ರಿಲೀಸ್ ಮಾಡಿರೋದು ಮೊದಲನೇ ಕಂತು 324 ಕೋಟಿ, ಎರಡನೇ ಕಂತು ಒಂದೇ ನಿಮಿಷ ಜಂಪಿಂಗ್ ಫ್ರಮ್ ದಿ ಪಾಯಿಂಟ್. ಇಲ್ಲ ನಂತರ ಬರ್ತೀನಿ. 105 ಕೋಟಿ ಮಾತ್ರ ಒಟ್ಟು ಸೇರಿ ಎಕರೆಗೆ 400 ರೂಪಾಯಿ ಕೂಡ ಬರೋದಿಲ್ಲ. ಈಗ ರಿಲೀಸ್ ಆಗಿರೋ ದುಡ್ಡಲ್ಲಿ 2,000 ರೂಪಾಯಿ ಘೋಷಣೆ ಮಾಡಿದ್ರೆ ಹೇಗೆ ಕೊಡ್ತೀರಾ ತಾವು? ಖಂಡಿತ ಖಜಾನೆ ಖಾಲಿಯಾಗಿರೋದು ಇದರಿಂದ ತೋರಿಸ್ತಾ ಇದೆ ನಮ್ಮ ರಾಜ್ಯದ ಖಜಾನೆ ಪರಿಸ್ಥಿತಿ ಯಾವ ರೀತಿ ಇದೆ. ಆಮೇಲೆ ಕೇಂದ್ರದಿಂದ ಅನುದಾನ ಬರೋದು ಕುಂಠಿತ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆ ಸ್ಥಳೀಯ ಚುನಾವಣೆ BBMP ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಟೈಮಿಂಗ್ ಸರಿಯಾಗಿ ಮಾಡಿದ್ರೆ ನಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಬರಬೇಕಾಗಿದ್ದಂಥ ಅನುದಾನ ಈ ವರ್ಷ 11,265 ಕೋಟಿ ಹೆಚ್ಚು ಬರ್ತಾ ಇತ್ತು. ಈಗ ರಾಜ್ಯ ಸರ್ಕಾರ 7 ತಿಂಗಳಾಯ್ತು ಬಂದು ಮಾಡಬೇಕಿತ್ತು, ಮಾಡಿದ್ರೆ ಇದು ನಮಗೆ ನಷ್ಟ ಆಗ್ತಿರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ನಿಯಮದ ಪ್ರಕಾರ ಬರ್ತಾ ಇತ್ತು. ಇವತ್ತು ರಾಜ್ಯ ಸರ್ಕಾರನು ಕೂಡ ಹೊಣೆಗಾರಿಕೆ ಆಗ್ಬೇಕು. ಇದಕ್ಕೆ ಬರೀ ಕೇಂದ್ರದ ಕಡೆ ಬೆಟ್ ತೋರಿಸೋದಲ್ಲ, ಕೇಂದ್ರನು ಕೂಡ NDRF ಪ್ರಕಾರ ಒಂದು 4,000 5,000 ಕೋಟಿ ಪರಿಹಾರ ಕೊಡಬೇಕು. ಖಂಡಿತ ಕೊಡುತ್ತೆ. ಮೊದಲು ರಾಜ್ಯ ಸರ್ಕಾರ